ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಈಗ ತಾನೇ ಜಸ್ಟ್ ಒಂದು ಪ್ರೋಮೋವನ್ನು ಅಪ್ಡೇಟ್ ಮಾಡಿದ್ದಾರೆ. ಇವರು ಶುಕ್ರವಾರದ ಸಂಚಿಕೆದ್ದು ಸಖತ್ ಆಗಿರುವಂತಹ ಒಂದು ಜಗಳದ ಪ್ರೋಮೋ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದರಲ್ಲಿ ನಮ್ಮ ಚಂದ್ರಪ್ರಭಾ ಹಾಗೆ ಅದರ ಜೊತೆಗೆ ಡಾಗ್ ಸತೀಶ್ ಅವರ ನಡುವಿನ ಜಗಳದ ಒಂದು ಪ್ರೋಮೋ ಅಂತಾನೆ ಹೇಳ್ಬೋದು. ಸಖತ್ ಆಗಿರುವಂತಹ ಪ್ರೋಮೋ ಅಪ್ಡೇಟ್ ಆಗಿದೆ. ಅದರ ಬಗ್ಗೆ ಕಂಪ್ಲೀಟ್ ರಿವ್ಯೂ ಅನ್ನ, ಅದರ ಜೊತೆಗೆ ಏನೇನೆಲ್ಲ ಆಗಿದೆ, ಯಾವ ಕಾರಣಕ್ಕಾಗಿ ಆಗಿದೆ, ಇದೆಲ್ಲದರ ಕಂಪ್ಲೀಟ್ ರಿವ್ಯೂ ಅನ್ನ ನೋಡ್ತಾ ಹೋಗೋಣ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಏನ್ ಮಾಡ್ತಾರೆ ಅಂದ್ರೆ, ಇವತ್ತಿನ ಬೆಳಗಿನ ಹೊತ್ತಿಗೆ ಅವರಿಬ್ಬರು ಕೂಡ ಎದ್ದಿರ್ತಾರೆ. ಇಬ್ಬರು ಕೂಡ ಬಾತ್ರೂಮ್ಗೆ ಬಂದು ಕುಳಿತುಕೊಂಡಿರ್ತಾರೆ. ಮೊದಲನೇದಾಗಿ ನಮ್ಮ ಡಾಗ್ ಸತೀಶ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಸೇವಿಂಗ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ ಗಂಟೆ ತೆಗೆದುಕೊಳ್ತಾರೆ. ಅದರ ಜೊತೆಗೆ ಒಂದು ಟಾಯ್ಲೆಟ್ಗೆ ಹೋಗಿ 1 ರಿಂದ 1.5 ಗಂಟೆ ಕುಳಿತುಕೊಳ್ತಾರೆ. ಅವರ ಒಂದು ಬ್ಯೂಟಿ ಅದು ಇದು ಅಂತ ಹೇಳಿ 2 ಗಂಟೆ ಟೈಮ್ ಅನ್ನು ಅಲ್ಲಿ ವೇಸ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದರಿಂದಾಗಿ ನಮ್ಮ ಚಂದ್ರಪ್ರಭಾ ಅವರಿಗೆ ತುಂಬಾನೇ ಸ್ಟ್ರೆಸ್ ಕೂಡ ಆಗ್ತದೆ. ಅವರು ನೀರ್ ಕುಡಿಲಿಕ್ಕೂ ಕೂಡ ಒಂದು ರೀತಿಯಾಗಿ ಒದ್ದಾಡ್ತಾ ಇರ್ತಾರೆ. ಯಾಕಂದ್ರೆ ಅವರು ಮಾಡೋ ತನಕ ಇವ್ರು ಎಲ್ಲಿ ಕೂಡ ಹೋಗೋ ಹಾಗಿಲ್ಲ. ಆ ಒಂದು ಕಾರಣದಿಂದಾಗಿ ನಮ್ಮ ಚಂದ್ರಪ್ರಭಾ ಅವರಿಗೆ ಸಖತ್ ಸಿಟ್ಟು ಬರ್ತದೆ ಅಂತಾನೆ ಹೇಳ್ಬೋದು. ಅವರು ಒಂದು 2 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕುಳಿತುಕೊಳ್ತಾರೆ. ನೀರು ಕುಡಿಲಿಕ್ಕೂ ಕೂಡ ಆಗ್ತಲ್ಲ, ಅವರಿಗೆ ತಡ್ಕೊಳ್ಳಕ ಆಗದೆ ಎಲ್ಲವನ್ನು ಕೂಡ ಬಿಚ್ಚಾಕಿ ನೇರವಾಗಿ ಅವರು ಕಿಚನ್ ಏರಿಯಾಕ್ಕೆ ಬರ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲಿ ನಮ್ಮ ಅಸುರಾಧಿಪತಿ ಆಗಿರುವಂತಹ ಅಸುರ ನಮಗೆ ಶಿಕ್ಷೆ ಕೊಡ್ತಾರೆ. ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ನೀವು ಅಲ್ಲೇ ಹೋಗಿ ಯಾಕೆ ಹೀಗೆ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ರ ಅಂತ ಎಲ್ಲರೂ ಕೂಡ ಅವರಿಗೆ ಬಂದು ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತಾನೆ ಹೇಳ್ಬೋದು. ನಮ್ಮ ಚಂದ್ರಪ್ರಭಾ ಅವರಿಗೆ ತುಂಬಾನೇ ಕೋಪ ಬರ್ತದೆ. ನನಗಂತೂ ಆಗಲ್ಲ, ಸಾಧ್ಯವಿಲ್ಲ, ನಾನು ಇನ್ನು ಮುಂದೆ ಏನು ಕೂಡ ಮಾಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. 2 ಗಂಟೆಗಳ ಕಾಲ ಬಾತ್ರೂಮ್ ನ ಇರ್ಬೇಕಂದ್ರೆ ಅದು ಒಂದು ನರಕ ತರ ಆಗ್ತಾ ಇದೆ ಅಂತ ಈ ರೀತಿಯಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಆಡ್ತಾರೆ. ಎಲ್ಲರೂ ಕೂಡ ನೀವು ಹಾಗೆ ಮಾಡಬಾರ್ದು, ನೀವು ಅದನ್ನ ನಿಮ್ಮ ಜೋಡಿ ಅವ್ರು ಏನೇ ಮಾಡಿದ್ರು ನೀವು ತಡ್ಕೊಳ್ಬೇಕು ಅಂತ ಕೆಲವೊಂದಿಷ್ಟು ಜನರು ಕೂಡ ಅವರಿಗೆ ಸಜೆಷನ್ ಮಾಡ್ತಾರೆ. ಆ ಒಂದು ತುಂಬಾನೇ ಫ್ರಸ್ಟ್ರೇಷನ್ ಆಗಿದ್ದ ಕಾರಣ ಅಲ್ಲಿ ಇದ್ದಂತ ಒಂದು ಬೌಲನ್ನು ಕೂಡ ತೆಗೆದು ಕೆಳಗೆ ಬಿಸಾಕ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲಿಂದ ಎಲ್ಲರಿಗೂ ಕೂಡ ತುಂಬಾನೇ ಕೋಪ ಕೂಡ ಬರ್ತದೆ, ಎಸ್ಪೆಷಲಿ ಡಾಗ್ ಸತೀಶ್ ಅವರ ಮೇಲೆ ಅಂತ ಹೇಳ್ಬೋದು. ಅಲ್ಲಿ ನೇರವಾಗಿ ಮಾತ್ರ ಬಾತ್ರೂಮ್ಗೆ ಬರ್ತಾರೆ. ಬಾತ್ರೂಮ್ ನಲ್ಲಿ ನಮ್ಮ ಚಂದ್ರಪ್ರಭಾ ಹಾಗೆ ಡಾಗ್ ಸತೀಶ್ ಅವರ ಜಗಳ ಶುರು ಆಗ್ತದೆ ಅಂತ ಹೇಳ್ಬೋದು. ನೀವು ನನ್ನ ಜಂಟಿ ಆಗಿದ್ರೆ ಆ ಒಂದು ಕಾರಣಕ್ಕಾಗಿ ನಾನು ಮಾಡೋ ತನಕ ನೀವು ಕುಳಿತುಕೊಳ್ಳಲೇಬೇಕು. ನಂದು ಎಷ್ಟೊತ್ತು ಬೇಕಾದ್ರೂ ಆಗ್ಬೋದು, ನಾನು ಅಷ್ಟು ಟೈಮ್ ಹತ್ರ ತೆಗೆದುಕೊಳ್ಳಲೇಬೇಕು, ನನ್ನ ಜೊತೆಗೆ ಅಷ್ಟು ಟೈಮ್ ಅನ್ನ ತೆಗೆದುಕೊಳ್ತೇನೆ, ನೀವು ಇಲ್ಲಿ ಇರಲೇಬೇಕು ಅಂತ ನಮ್ಮ ಡಾಗ್ ಸತೀಶ್ ಅವರು ಚಂದ್ರಪ್ರಭಾ ಅವರ ಮೇಲೆ ಒಂದು ರೀತಿಯಾಗಿ ಕೂಗಾಡ್ಲಿಕ್ಕೆ ಕೂಡ ಶುರು ಮಾಡ್ತಾರೆ. ಒಂದು ರೀತಿಯಾಗಿ ಅಲ್ಲಿ ನಮ್ಮ ಧನುಷ್ ಅವರು ಇಬ್ಬರ ಜಗಳವನ್ನು ಕೂಡ ಬಿಡಿಸ್ತಾರೆ ಅಂತ ಹೇಳ್ಬೋದು. ಆ ಒಂದು ಸಮಯದಲ್ಲಿ ನಮ್ಮ ಡಾಗ್ ಸತೀಶ್ ಚಂದ್ರಪ್ರಭಾ ಅವರ ಮೇಲೆ ಕೈ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಒಂದು ಸಮಯದಲ್ಲಿ ನಮ್ಮ ಧನುಷ್ ಗೌಡ ಅವರು ನೀವು ಕೈ ಹೇಗೆ ಮಾಡ್ತೀರಾ ಅಂತ ಹೇಳಿ ಅವರಿಗೂ ಕೂಡ ತುಂಬಾನೇ ಕೋಪ ಬರುತ್ತೆ. ಎಲ್ಲರೂ ಕೂಡ ಈಗ ಡಾಗ್ ಸತೀಶ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಒಟ್ಟಿನಲ್ಲಿ ಈ ಒಂದು ಮೊದಲನೇ ವಾರದಿಂದಲೂ ಕೂಡ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ 10 ರಿಂದ 12 ದಿನ ಆಗ್ತಾ ಬಂತು ಬಿಗ್ ಬಾಸ್ ಶುರುವಾಗಿ. ಡಾಗ್ ಸತೀಶ್ ಹಾಗೆ ನಮ್ಮ ಚಂದ್ರಪ್ರಭಾ ಅವರ ಜೋಡಿಯಲ್ಲಿ ತುಂಬಾನೇ ಕೆಪಾಸಿಟಿ ಇದೆ. ಆದ್ರೆ ನಮ್ಮ ಚಂದ್ರಪ್ರಭಾ ಅವರಿಗೆ ಒಂದು ಕಾಮಿಡಿ ಮಾಡ್ಬೇಕಂದ್ರೆ ತುಂಬಾನೇ ಸರೌಂಡಿಂಗ್ ಅಲ್ಲಿ ತುಂಬಾನೇ ಜನ ಬೇಕು. ಆದ್ರೆ ನಮ್ಮ ಡಾಗ್ ಸತೀಶ್ ಅವರು ಯಾವಾಗಲೂ ಕೂಡ ಒಂಟಿ ಆಗಿ ಇರ್ಲಿಕ್ಕೆ ಇಷ್ಟಪಡ್ತಾರೆ. ಈ ಒಂದು ಕಾರಣದಿಂದಾಗಿ ನಮ್ಮ ಡಾಗ್ ಸತೀಶ್ ಅವರಿಗೆ ತುಂಬಾನೇ ಫ್ರಸ್ಟ್ರೇಷನ್ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ನೋಡ್ತಾ ಹೋದಾದ್ರೆ ಅವರಿಗೆ ಕಾಮಿಡಿಯನ್ನು ಕ್ರಿಯೇಟ್ ಮಾಡಕ್ ಆಗ್ತಾ ಇಲ್ಲ. ಈ ಒಂದು ಕಾರಣದಿಂದಾಗಿ ಅವರು ಇವತ್ತು ರೋಚಿಗೆ ಎದ್ದಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಗೆ 10 ದಿನದ ಏನೇನೆಲ್ಲ ಕೋಪವನ್ನು ಇಟ್ಕೊಂಡಿದ್ದಾರೆ ಎಲ್ಲವನ್ನು ಕೂಡ ಇವತ್ತೇ ಹೊರಗೆ ಹಾಕಿದ್ರು ಅಂತಾನೆ ಹೇಳ್ಬೋದು. ಆ ಬೋಲನ್ನು ತೆಗೆದುಕೊಂಡು ಹಾಕಿದ್ದು ತಪ್ಪು ಅಂತಾನೆ ಹೇಳ್ಬೋದು. ಅದಕ್ಕೆ ನಮ್ಮ ಬಿಗ್ ಬಾಸ್ ಅವರಿಗೆ ಶಿಕ್ಷೆ ಕೊಡ್ತಾರೆ, ಅದು ಏನು ಕೂಡ ಪ್ರಾಬ್ಲಮ್ ಇಲ್ಲ. ಆದ್ರೆ ಇಲ್ಲಿ ನಮ್ಮ ಡಾಗ್ ಸತೀಶ್ ಅವರು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಯಾವ ಕಾರಣಕ್ಕಾಗಿ ತಾವು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ, ಬರೀ ಮೇಕಪ್ ಮಾಡ್ಕೊಳ್ಳೋದು, ಬರೀ ಸ್ನಾನ ಮಾಡೋದೇ ಅಲ್ಲಿ ಬಿಗ್ ಬಾಸ್ ಮನೆಯ ಜೀವನ ಅಂತ ಅವರು ಅನ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ನೋಡೋಣ, ಇವತ್ತಿನ ಎಪಿಸೋಡ್ ಮಾತ್ರ ಸಖತ್ತಾಗಿ ಇರಲಿದೆ ಅಂತ ಈ ಒಂದು ಪ್ರೋಮೋದಿಂದ ಅನ್ನಿಸ್ತಾ ಇದೆ. ನೋಡೋಣ ಇವತ್ತಿನ ಎಪಿಸೋಡ್ ಹೇಗಿರುತ್ತದೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಯಾರ್ಯಾರೆಲ್ಲ ಇವತ್ತಿನ ಒಂದು ಎಪಿಸೋಡ್ ನೋಡಲು ವೇಟ್ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ.